ಏನ್ಲ ಬೇಕನಾಶಿ, ಡೆಲ್ಲಿಗೆ ಹೋಗಿದ್ವಲ್ಲ ನಿಮ್ ಲೀಡರ್ಗಳು, ಏನಾರ ಬಗೆಹರಿತೇನ್ಲ ಕತೆ? ಇನ್ನು ಇಲ್ಲ ಕಣೆ, ಸಂಪುಟ ವಿಸ್ತರಣೆ ಹೋಗಿ ಸಂಕಟ ವಿಸ್ತರಣೆ ಆಗಂಗ್ ಕಾಣಿಸ್ತೈತಿ. ಅದ್ಯಾಕ್ಲೆ? ಸತೀಶ್ ಜಾರಕಿಹೊಳಿ ನಂಗೆ ಡೆಪ್ಯೂಟಿ ಸಿಎಂ ಬೇಕು ಅಂತ ಕುಂತೈತಂತೆ. ಅಲ್ದೆ ಬೆಳಗಾವಿಗೆ ಇನ್ನ ಒಂದ್ ಮಿನಿಸ್ಟರ್ ಕುರ್ಚಿರ್ಬೇಕು ಅಂತ ಪಟ್ಟಿಡ್ದೈತಂತೆ. ಬೆಳಗಾವಿಗೆ ಇನ್ನೊಂದು ಮಿನಿಸ್ಟ್ರು ಕೊಡಬೇಕು ಅನ್ನೋದೇನೋ ಸಹಿ ಕಂಡ್ಲ, ಆದ್ರೆ ಇದೇನ್ಲ ಸಡನ್ ಆಗಿ ಡೆಪ್ಯೂಟಿ ಸಿಎಂ ಕೇಳ್ತೈತಿ ಅಂತೀಯ? ಮೂಕನ ಅದಕ್ಕೆ ಅಧ್ಯಕ್ಷನ ಕೊಡ್ತೀನಿ ಅಂದ್ರೂ ಒಪ್ಕೊಂಡಿಲ್ವಂತೆ. ಅದ್ರ ಫ್ಯಾನ್ಸ್ ಆಲ್ರೆಡಿ ಡೆಪ್ಯೂಟಿ ಸಿಎಂ ಸತೀಶ್ ಅಣ್ಣಂಗೆ ಜೈ ಅನ್ಕೊಂಡ್ ಓಡಾಡ್ತಾವಂತೆ. ಆ ಡೆಪ್ಯೂಟಿ ಸಿಎಂ ಪೋಸ್ಟ್ ತಗೊಂಡು ಏನ್ ಮಾಡ್ತದಂತಲ? ಈಗ ಆಲ್ರೆಡಿ ಡೆಪ್ಯೂಟಿ ಆಗಿರೋ ಪರಮೇಶ್ವರನೇ ಎಲ್ಲೋ ಕಾಣಿಸ್ಕೊಂತ ಇಲ್ಲ. ಡಿಕೆ ಒಂದೇ ಎಲ್ಲ ಕಡೆ ಡಾಮಿನೇಟ್ ಮಾಡಿ ಬಿಸಾಕೈತಿ. ಅಂತದ್ರಲ್ಲಿ ಸತೀಶನು ಅಲ್ಲಿ ಸೇರಿಸ್ಕೊಂಡು ಏನ್ ಮಾಡ್ತಾವಂತಲ? ಅದೇಂಗಾರ ಆಗ್ಲಿ, ಆದ್ರೆ ನಂಗೂ ಡೆಪ್ಟಿ ಕುರ್ಚಿರ್ಬೇಕು ಅಷ್ಟೇ ಅಂತವ ಅರ್ಥಕ್ ಬಿದ್ಬಿಟ್ಟೈತಂತೆ ಕರೆ. ಅದ್ರಲ್ಲೂ ಬೆಳಗಾವಿಗೆ ಇನ್ನೊಂದ್ ಮಿನಿಸ್ಟರ್ ಮಾಡೋ ವಿಚಾರದಲ್ಲೂ ಕಿರಿಕ್ ಆಗಂಗೈತಿ. ಅದ್ರಲ್ಲೇನ್ ಕಿರಿಕು? ದೊಡ್ಡ ಜಿಲ್ಲೆ ಇನ್ನೊಂದು ಸೀಟ್ ಕೊಟ್ರೇನ್ಲ ಕಳ್ಕೊಳ್ಳೋದು? ಸಮಸ್ಯೆ ಇರೋದು ಕೊಡೋದ್ರ ಬಗ್ಗೆ ಅಲ್ಲ ಕಣೆ, ಯಾರಿಗ್ ಕೊಡೋದು ಅನ್ನೋದ್ರ ಬಗ್ಗೆ. ಒಂದ್ ಕಡೆ ಲಕ್ಷ್ಮಿ ಹೆಬ್ಬಾಳ್ಕರ್, ಇನ್ನೊಂದ್ ಕಡೆ ಲಕ್ಷ್ಮಣ್ ಸವದಿ. ಇಬ್ರಲ್ಲಿ ಯಾರನ್ ಬಿಟ್ರು ಸಮಸ್ಯೆ ಆಗೇ ಆಯ್ತದೆ. ಅದಕ್ಕೆ ಡಿಕೆಗೆ ಯಾರನ್ ಮಾಡೋದು ಯಾರನ್ ಬಿಡೋದಪ್ಪ ಅಂತ ತಲೆ ಕೆಟ್ಟೋಗೈತೆ. ಇದು 100% ಸಮಸ್ಯೆನೇ ಕಂಡ್ಲಬೇಕು ನೈಸಿ. ಯಾರಿಗೆ ಅವಕಾಶ ತಪ್ಪಿಸಿದ್ರು ಸಮಸ್ಯೆನೇ. ಲಕ್ಷ್ಮಕ್ಕಂಗೆ ಕೊಡ್ಲಿಲ್ಲ ಅಂದ್ರಿ ಲೇಡೀಸಿಗೆ ಅನ್ಯಾಯ ಮಾಡಿದಂಗ ಆಯ್ತದಿ. ಸೌದಿ ಕೊಡ್ಲಿಲ್ಲ ಅಂದ್ರಿ ಅದು ಬಿಜೆಪಿ ಬಿಟ್ಟು ಬರ್ಬೇಕಾದ್ರೆ ಏನೇನೋ ಪ್ರಾಮಿಸ್ ಮಾಡಿದ್ರು ಏನೋ ಎಲ್ಲವುದು ಆಚೆಗೆ ಬಂದು ಮರುವಾಜಿ ಹೊಂಟೋಯ್ತದಿ. ಅದಕ್ಕೆ ಡಿಕೆ ತಲೆ ಕೆಡಿಸ್ಕೊಂತೈತೆ ಕಣೆ. ಈ ಗ್ಯಾಪ್ ಅಲ್ಲಿ ಸತೀಶುವೆ ಹೊಸ ತಲೆನೋವು ಕೊಡ್ತೈತಿ. ಸಿಎಂ ಆದ್ಮೇಲೆ ತಲೆನೋವು ಇದ್ದಿದೆ ಯಾಕಂಡ್ಲ, ಅದನ್ನ ಅನುಭವಿಸ್ಬೇಕು ಅಂತಲೇ ಎಲೆಕ್ಷನ್ ಗೆದ್ದು ಅವು ಅಲ್ಲಿ ಹೋಗಿರೋದು. ಅಂದಂಗೆ ಕಾವೇರಿ ಗಲಾಟೆ ಎಲ್ಲಿಗೆ ಬಂತ್ಲ? ರೈತರು ಸ್ಟ್ರೈಕ್ ಮಾಡ್ತಲೇ ಅವ್ರ ಕಣೆ. ಇವತ್ತು ಕಾಂಗ್ರೆಸ್ ನಾವು ಸರ್ವ ಪಕ್ಷ ಸಭೆ ಕರೆದವೆ, ಅಲ್ಲೇನ್ ಡಿಸೈಡ್ ಮಾಡ್ತವ ಕಣೆ. ನೀರನ್ನ ಹರಿಲಿಕ್ಕೆ ಬಿಟ್ಟು ಊರೆಲ್ಲ ಕೊಳ್ಳೆ ಹೊಡೆದ ನಂತರ ಕೋಟೆ ಬಾಗ್ಲು ಹಾಕೋತೀನಿ ಅನ್ನೋ ಕತೆ ಆದಂಗಾಯ್ತು ಅಂತ ಜನಾಭಿಪ್ರಾಯ ಮತ್ತು ಎಲ್ಲ ಪ್ರತಿಪಕ್ಷಗಳ ಅಭಿಪ್ರಾಯವಾಗಿದೆ. ರೈತರ ಅಭಿಪ್ರಾಯ, ನಾಗರಿಕರ ಅಭಿಪ್ರಾಯ. ಹಾಗಾಗಿ ಬಿಸಿ ತುಪ್ಪ ಆದಾಗ ಅವ್ರಿಗೆ ಯಾವಾಗ ನುಂಗ್ಲಿಕ್ಕಾಗಲ್ಲ, ನಿರ್ವಹಣೆ ಮಾಡ್ಲಿಕ್ಕಾಗಲ್ಲ ಅಂತ ಸವಾಲ್ ಬಂದಾಗ ಸರ್ವಪಕ್ಷ ಕರೆಯುವಂಥದ್ದಾಗ್ತಿದೆ. ಹಾಗಾಗಿ ಎಲ್ಲ ಒಂದ್ ಕಡೆ ಪ್ರತಿಪಕ್ಷಗಳಿಗೆ ಈ ಮುಂಚೆ ಯಾಕೆ ಕರೆದಿಲ್ಲ ಅನ್ನೋಂಥ ಪ್ರಶ್ನೆ ಉದ್ಭವ ಆಗಿದೆ. ಇನ್ನೊಂದ್ ಕಡೆ ವಾಟಲ್ಲೇನ 13ನೇ ತಾರೀಕು ಕರ್ನಾಟಕ ಬಂದ್ ಅಂದೈತೆ ಕಣೆ. ಮುಂದಿನ ತಿಂಗಳು 13ನೇ ತಾರೀಕು ಗುರುವಾರ ಬೆಳಿಗ್ಗೆ 6ರಿಂದ ಸಂಜೆ 6ರವರೆಗೆ ಅಖಂಡ ಕರ್ನಾಟಕ ಬಂದ್. ಬೆಳಿಗ್ಗೆ 6ರಿಂದ ಸಂಜೆ 6ರವರೆಗೆ ಅಖಂಡ ಕರ್ನಾಟಕ ಬಂದ್. ಸೂಪರ್ ಮಾಮಾ. ಆಲ್ರೆಡಿ ಡೇಟ್ ನು ಫಿಕ್ಸ್ ಮಾಡ್ತೇನ್ಲ. ಕಣೆ, ಒಂದ್ ಕಡೆ ಸರ್ಕಾರದವಕ್ಕೂ ಟೈಮ್ ಕೊಟ್ಟೈತೆ, ಇನ್ನೊಂದ್ ಕಡೆ ಮಳೆಗೂ ಟೈಮ್ ಕೊಟ್ಟೈತೆ. ಇನ್ನು 10 ದಿನದಲ್ಲಿ ಮಳೆ ಬಂದು ಡ್ಯಾಮ್ ತುಂಬಬೇಕು, ಇಲ್ಲ ಸರ್ಕಾರದವು ನೀರ್ ಬಿಡೋದಿಲ್ಲ ಅಂತ ಡಿಸೈಡ್ ಮಾಡ್ಬೇಕು. ಒಳ್ಳೆ ತೀರ್ಮಾನನೇ ಕೊಟ್ಟೈತೆ ಕಣ್ಬಿಡ್ಲೆ. ಮಳೆ ಬರ್ಲಿ ಅಂತವ ನಾವು ಒಂದ್ಸತಿ ಹನುಮಂತರ ಹಿಂಗೆ ಕೈ ಮುಗಿದು ಮನೆ ಕಡೆಗೆ ಹೋಗ್ಬಿಡ ನಡಿಯಪ್ಪ. ಶಿವನೇ ಶಂಭುಲಿಂಗ.